ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 42ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 43ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಲ್ಲಿ ನೋಡಿ, ಮೇಲೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ನೀವು ಬಳಸುವ ಗುಣಾಕಾರ ವಿಧಾನಕ್ಕಿಂತ ವೇಗವಾಗಿದೆಯೇ? ಪೇಜ್ ನಂಬರ್ 42ರಲ್ಲಿ ನೀವು ಪ್ರಶ್ನೆಗಳನ್ನು ನೋಡಬಹುದು. ಗುಣಲಬ್ಧವನ್ನು ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಗುಣಾಕಾರಗಳನ್ನು ನೋಡಬಹುದು. ನಾವು ಹಿಂದಿನ ವಿಡಿಯೋದಲ್ಲಿ ಆ ಎಲ್ಲ ಗುಣಾಕಾರಗಳನ್ನು ಬಿಡಿಸಿ ತೋರಿಸಿದ್ದೇವೆ. ಇಲ್ಲಿ ಕೇಳುತ್ತಿರುವಂತಹ ಪ್ರಶ್ನೆ, ಸಾಮಾನ್ಯವಾಗಿ ಗುಣಾಕಾರ ಮಾಡುವ ವಿಧಾನಕ್ಕಿಂತ ನಾವು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ ಗುಣಾಕಾರದ ವಿಧಾನ ವೇಗವಾಗಿದೆಯೇ ಎಂದು ಕೇಳುತ್ತಿದ್ದಾರೆ. ಹೌದು, ನಾವು ಸಾಮಾನ್ಯವಾಗಿ ಬಳಸುವ ಗುಣಾಕಾರ ವಿಧಾನಕ್ಕಿಂತ ನಾವು ಹಿಂದೆ ಮಾಡಿದ, ಅಂದರೆ ಪೇಜ್ ನಂಬರ್ 42ರಲ್ಲಿ ಮಾಡಿರುವಂತಹ ಗುಣಾಕಾರದ ವಿಧಾನ ವೇಗವಾಗಿದೆ. ಮುಂದಿನ ಪ್ರಶ್ನೆ ನೋಡಿ, ಮೇಲಿನಂತೆ ಇತರೆ ಯಾವ ಗುಣಲಬ್ಧಗಳನ್ನು ವೇಗವಾಗಿ ಕಂಡುಹಿಡಿಯಬಹುದು ಎಂದು ಕೇಳಿದ್ದಾರೆ. ಇದಕ್ಕೆ ನಾವು ಇನ್ನೊಂದು ಗುಣಲಬ್ಧದ ಉದಾಹರಣೆಗಳನ್ನು ಕೊಡೋಣ. ನೋಡಿ, ಉದಾಹರಣೆ 1 36 × 112. ಅದೇ ರೀತಿಯಾಗಿ ನೀವು ಯಾವುದೇ ಉದಾಹರಣೆಗಳನ್ನು ಬೇಕಾದರೂ ಇಲ್ಲಿ ಕೊಡಬಹುದು. ಉದಾಹರಣೆಯಾಗಿ ನಾವು 36 × 102 ತೆಗೆದುಕೊಂಡಿದ್ದೇವೆ. 36 × 102, 102 ನಾವು 100 + 2 ಎಂದು ತೆಗೆದುಕೊಳ್ಳೋಣ. 100ಕ್ಕೆ 2 ಕೂಡಿಸಿದಾಗ 102 ಬರುತ್ತದೆ. ಇಲ್ಲಿ ನೋಡಿ, 36 × 100, ಇಲ್ಲಿ ನಾವು ಎರಡು ಸಂಖ್ಯೆಗಳಿಗೆ ಗುಣಿಸಬೇಕು. 36 × 100 ಎಂದರೆ 3600 ಬರುತ್ತದೆ. ಪ್ಲಸ್ 36 × 2 ಮಾಡಿದಾಗ 36 × 72 ಬಂದಿದೆ. 3600 + 72, 3600ಕ್ಕೆ 72 ಕೂಡಿಸಿದಾಗ 3672 ಬಂದಿದೆ. ಇಲ್ಲಿ ಇತರೆ ಯಾವ ಗುಣಲಬ್ಧಗಳನ್ನು ವೇಗವಾಗಿ ಕಂಡುಹಿಡಿಯಬಹುದು ಎಂದು ಕೇಳಿದ್ದಾರೆ. ಆದ್ದರಿಂದ ನಾವು ಒಂದು ಉದಾಹರಣೆಯನ್ನು ಬಿಡಿಸಿ ತೋರಿಸಿದ್ದೇವೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ, ಕಂಡುಹಿಡಿಯಿರಿ. ಎರಡೂ ಬದಿಗಳಲ್ಲಿನ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಚಿಹ್ನೆಗಳಿಂದ ತುಂಬಿರಿ. ಇಲ್ಲಿ ಕೆಲವೊಂದಿಷ್ಟು ಉಕ್ತಿಗಳನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಉಕ್ತಿಗಳು ಸಮವಾಗುವಂತೆ ನಾವು ಖಾಲಿ ಜಾಗಗಳು, ಅಂದರೆ ಬಿಟ್ಟ ಸ್ಥಳಗಳನ್ನು ಸಂಖ್ಯೆಯಿಂದ ತುಂಬಬೇಕು, ಮತ್ತು ಬಾಕ್ಸ್ ಕೊಟ್ಟಿದ್ದಾರೆ. ಆ ಬಾಕ್ಸ್ಗಳಲ್ಲಿ ನಾವು ಚಿಹ್ನೆಗಳನ್ನು ತುಂಬಬೇಕಾಗಿದೆ. ಎ ಮತ್ತು ಬಿ ಅವರೇ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. 3 × 6 + 7, ಇದು 3 × 6 + 3 × 7 ಇದಕ್ಕೆ ಸಮನಾಗಿದೆ. ನಂತರ ಬಿ 8 + 3 × 4 = 8 × 4 + 3 × 4. ಇಲ್ಲಿ ಎ ಪ್ರಶ್ನೆಯನ್ನು ನೋಡಿ, 3 × 6 + 7, 3ರಿಂದ ನಾವು ಬ್ರಾಕೆಟ್ನಲ್ಲಿರುವಂತಹ ಎರಡು ಸಂಖ್ಯೆಗಳನ್ನು ಗುಣಿಸಬೇಕು ಎಂಬುದು ಅರ್ಥವಾಗಿದೆ. ಇಲ್ಲಿ ಅದನ್ನೇ ಬರೆದಿದ್ದಾರೆ. 3 × 6, 3 × ಮೊದಲನೇ ಪದ, ಅಂದರೆ ಬ್ರಾಕೆಟ್ನಲ್ಲಿರುವ ಮೊದಲನೇ ಪದ 6 ಆಗಿದೆ. ಪ್ಲಸ್ 3 × 7, 3 ಮತ್ತು ಬ್ರಾಕೆಟ್ನಲ್ಲಿರುವ ಎರಡನೇ ಪದ, ಇದು ಉಕ್ತಿಯಾಗಿದೆ, ಒಂದಕ್ಕೊಂದು ಸಮವಾಗಿದೆ. ಎರಡನೇ ಉಕ್ತಿ ನೋಡಿ, 8 + 3 × 4, 8 + 3 × 4 ಬ್ರಾಕೆಟ್ನಲ್ಲಿರುವಂತಹ ಪ್ರತಿಯೊಂದು ಸಂಖ್ಯೆಯಿಂದ ನಾವು 4ಕ್ಕೆ ಗುಣಿಸಬೇಕು. ಮೊದಲನೇ ಸಂಖ್ಯೆ 8 ಇದೆ, 8 × 4 ಮಾಡಿ, ಬ್ರಾಕೆಟ್ನ ಒಳಗಿರುವಂತಹ ಚಿಹ್ನೆ ಪ್ಲಸ್ ಇದೆ, ಪ್ಲಸ್ ಅನ್ನು ಹಾಗೆ ಇಡಬೇಕು. ನಂತರ ಎರಡನೇ ಪದ 3, 3 × 4. ಇದೇ ರೀತಿಯಾಗಿ ನಾವು ಈಗ ಕೆಳಗೆ ಕೊಟ್ಟಿರುವಂತಹ ಎಲ್ಲ ಉಕ್ತಿಗಳನ್ನು ಬಿಟ್ಟ ಜಾಗ ಮತ್ತು ಬಾಕ್ಸ್ಗಳನ್ನು ತುಂಬುತ್ತಾ ಹೋಗೋಣ. ಸಿ ಪ್ರಶ್ನೆ ನೋಡಿ, 3 × 5 + 8 ಆಗಿದೆ. ಈಗ ನಾವು 3ರಿಂದ 5 ಮತ್ತು 3ರಿಂದ 8 ಗುಣಿಸಬೇಕು. ಇಲ್ಲಿ ಮುಂದೆ 3 × 5 ಕೊಟ್ಟಿದ್ದಾರೆ. ನಂತರ ನಾವು ಬ್ರಾಕೆಟ್ನ ಒಳಗಿರುವಂತಹ ಚಿಹ್ನೆಯನ್ನು ಇಲ್ಲಿ ಬಾಕ್ಸ್ನ ಒಳಗೆ ತುಂಬಬೇಕು. ಬ್ರಾಕೆಟ್ನ ಒಳಗೆ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆಯನ್ನು ಹಾಕಿ, ನಂತರ ಎರಡನೇ ಪದವನ್ನು ನಾವು 3 × 8 ಮಾಡಬೇಕು. 3 × ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ 3 × 8 ಎಂದು ಬರೆಯಿರಿ. ಡಿ ಪ್ರಶ್ನೆ, 9 + 2 × 4. 9 + 2 ನಾವು 4ರಿಂದ ಗುಣಿಸಬೇಕು. ಮೊದಲನೇ ಸಂಖ್ಯೆ 9 ಇದೆ, 9ರಿಂದ 4 ಗುಣಿಸಿ ಕೊಟ್ಟಿದ್ದಾರೆ. 9 × 4. ಈಗ ಬ್ರಾಕೆಟ್ನಲ್ಲಿ ಎಂದರೆ ಬಾಕ್ಸ್ನಲ್ಲಿ ಒಂದು ಚಿಹ್ನೆಯನ್ನು ನಾವು ತುಂಬಬೇಕು. ಅದನ್ನು ಬ್ರಾಕೆಟ್ನ ಒಳಗೆ ಇರುವಂತಹ ಚಿಹ್ನೆ ನೋಡಿ ಪ್ಲಸ್ ಇದೆ, ಪ್ಲಸ್ ಚಿಹ್ನೆಯನ್ನು ಬರೆಯಿರಿ. ನಂತರ ಎರಡನೇ ಪದ 2ರಿಂದ ನಾವು 4 ಗುಣಿಸಬೇಕು. 2 × ಡ್ಯಾಶ್ ಎಂದು ಕೊಡಲಾಗಿದೆ, 2 × 4 ಎಂದು ಬರೆಯಿರಿ. ಈ ಪ್ರಶ್ನೆ, 3 × ಬ್ರಾಕೆಟ್ನಲ್ಲಿ ಡ್ಯಾಶ್ ಪ್ಲಸ್ 4 = 3 ಡ್ಯಾಶ್ ಪ್ಲಸ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಬ್ರಾಕೆಟ್ನಲ್ಲಿ ನಾವು ಯಾವ ಸಂಖ್ಯೆಯನ್ನು ಬೇಕಾದರೂ ತುಂಬಿಕೊಳ್ಳಬಹುದು. ಇಲ್ಲಿ ತುಂಬಿರುವಂತಹ ಸಂಖ್ಯೆಯನ್ನೇ ಗುಣಿಸಿ ನಾವು ಮುಂದೆ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗುತ್ತದೆ. ಇಲ್ಲಿ ನಾವು 7 ಎಂದು ತೆಗೆದುಕೊಂಡಿದ್ದೇವೆ. 7 ತೆಗೆದುಕೊಂಡಾಗ
ಬ್ರ್ಯಾಕೆಟ್ನಲ್ಲಿ ತೆಗೆದುಕೊಂಡಂತಹ ಎರಡು ಸಂಖ್ಯೆಗಳಿಗೆ ನಾವು 3ರಿಂದ ಗುಣಿಸಬೇಕು. ಮೊದಲನೆಯದಾಗಿ 3 ಗುಣಿಸು ಬ್ರ್ಯಾಕೆಟ್ನಲ್ಲಿರುವ ಮೊದಲ ಪದ 7, 3 ಇಲ್ಲಿ ಮುಂದೆ ಬರೆಯಿರಿ. 3 ಡ್ಯಾಶ್ ಎಂದು ಕೊಟ್ಟಿದ್ದಾರೆ. 3 ಗುಣಿಸು 7 ಪ್ಲಸ್ 3ಅನ್ನು ಎರಡನೇ ಪದಕ್ಕೆ ಗುಣಿಸಬೇಕು. ಅದರಿಂದ ಎರಡನೇ ಡ್ಯಾಶ್ನಲ್ಲಿ 3 ಗುಣಿಸು 4 ಎಂದು ಬರೆದುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ಎಚ್ ಪ್ರಶ್ನೆ. ಡ್ಯಾಶ್ ಪ್ಲಸ್ 6 ಗುಣಿಸು 4 ಈಕ್ವಲ್ಸ್ ಟು 3 ಗುಣಿಸು 4 ಪ್ಲಸ್ ಡ್ಯಾಶ್ ಎಂದು ಕೊಡಲಾಗಿದೆ. ಈಗ ನಾವು ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕಾದರೆ ಇಲ್ಲಿ ನೋಡಿ ಈಕ್ವಲ್ಸ್ ಟು 13 ಗುಣಿಸು 4 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ ಮೊದಲನೇ ಪದ ಇಲ್ಲಿ 13 ಇದೆ ಎಂದು ನಾವು ಊಹಿಸಬೇಕು. 13 ಗುಣಿಸು 4 ಪ್ಲಸ್ ಡ್ಯಾಶ್ ಎಂದು ಕೊಡಲಾಗಿದೆ. ನಾವು 13ರಿಂದ ಇಲ್ಲಿ 4ಅನ್ನು ಗುಣಿಸದ್ದು ಕೊಟ್ಟಿರುವುದರಿಂದ ಮೊದಲನೇ ಪದವನ್ನಾಗಿ 13ಅನ್ನೇ ತುಂಬಬೇಕಾಗಿದೆ. 13 ಎಂದು ಬರೆದುಕೊಳ್ಳಿ. 13 ಪ್ಲಸ್ 6 ಗುಣಿಸು 4 ಈಕ್ವಲ್ಸ್ ಟು 13 ಗುಣಿಸು 4 ಪ್ಲಸ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಮೊದಲನೇ ಪದವನ್ನು ಗುಣಿಸಲಾಗಿದೆ 13 ಗುಣಿಸು 4. ಎರಡನೇ ಪದ ನೋಡಿ 6 ಮತ್ತು 4ಅನ್ನು ಗುಣಿಸಬೇಕು. ಆದ್ದರಿಂದ ಡ್ಯಾಶ್ ಇರುವಲ್ಲಿ 6 ಗುಣಿಸು 4 ಎಂದು ಬರೆಯಿರಿ. ಜಿ ಪ್ರಶ್ನೆ. 3 ಗುಣಿಸು ಡ್ಯಾಶ್ ಪ್ಲಸ್ ಡ್ಯಾಶ್ ಈಕ್ವಲ್ಸ್ ಟು 3 ಗುಣಿಸು 5 ಪ್ಲಸ್ 3 ಗುಣಿಸು 2. ಇಲ್ಲಿ ನೋಡಿ 3 ಗುಣಿಸು 5 ಪ್ಲಸ್ 3 ಗುಣಿಸು 2 3 ಕಾಮನ್ ಆಗಿದೆ, ಹೊರತೆಗೆದಿದ್ದಾರೆ. ಉಳಿದಿರುವಂತಹ ಎರಡು ಪದ 5 ಮತ್ತು 2 ಆಗಿದೆ. ಆದ್ದರಿಂದ ನಾವು ಬ್ರ್ಯಾಕೆಟ್ನ ಒಳಗೆ 5 ಮತ್ತು 2ಅನ್ನು ಬರೆಯಬೇಕು. 5 ಪ್ಲಸ್ 2 ಆಗಿದೆ. ಎಚ್ ಪ್ರಶ್ನೆ ನೋಡಿ. ಡ್ಯಾಶ್ ಪ್ಲಸ್ ಡ್ಯಾಶ್ ಗುಣಿಸು ಡ್ಯಾಶ್ ಈಕ್ವಲ್ಸ್ ಟು 2 ಗುಣಿಸು 4 ಪ್ಲಸ್ 3 ಗುಣಿಸು 4. ಈಗ ನಾವು ಸುಲಭವಾಗಿ ಬರೆಯಬಹುದು. ಬ್ರ್ಯಾಕೆಟ್ನ ಹೊರಗಡೆ ಕಾಮನ್ ಆಗಿರುವ ಪದವನ್ನು ನಾವು ಇರಿಸುತ್ತೇವೆ. ಇಲ್ಲಿ ಕಾಮನ್ ಆಗಿರುವ ಪದ ಯಾವುದು? 2 ಗುಣಿಸು 4 ಪ್ಲಸ್ 3 ಗುಣಿಸು 4. 4 ಇಲ್ಲಿ ಕಾಮನ್ ಆಗಿರುವ ಪದ. ಆದ್ದರಿಂದ ಬ್ರ್ಯಾಕೆಟ್ನ ಹೊರಗಿರುವಂತಹ ಬಿಟ್ಟ ಸ್ಥಳದಲ್ಲಿ 4ಅನ್ನು ಬರೆಯಿರಿ. ಕಾಮನ್ ಆಗಿಲ್ಲದ ಪದ 2 ಮತ್ತು 3 ಆಗಿದೆ. ಈ ಎರಡು ಪದಗಳಿಂದ ನಾವು 4ಅನ್ನು ಗುಣಿಸಿದ್ದೇವೆ. ಆದ್ದರಿಂದ 2 ಪ್ಲಸ್ 3ಅನ್ನು ನಾವು ಬ್ರ್ಯಾಕೆಟ್ನ ಒಳಗಡೆ ಬರೆಯಬೇಕು. 2 ಪ್ಲಸ್ 3ಅನ್ನು ಬರೆದುಕೊಳ್ಳಿ. ನಂತರ ಆಯ್ ಪ್ರಶ್ನೆ. 5 ಗುಣಿಸು 9 ಮೈನಸ್ 2 ಈಕ್ವಲ್ಸ್ ಟು 5 ಗುಣಿಸು 9 ಮೈನಸ್ 2 ಗುಣಿಸು ಡ್ಯಾಶ್ ಎಂದು ಕೊಡಲಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನಾವು ಬ್ರ್ಯಾಕೆಟನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ತೋರಿಸಿಲ್ಲ. 5 ಗುಣಿಸು ಬ್ರ್ಯಾಕೆಟ್ನಲ್ಲಿ 9 ಮೈನಸ್ 2 ಎಂದು ತೆಗೆದುಕೊಂಡಾಗ 5ರಿಂದ ಮೊದಲನೇ ಸಂಖ್ಯೆ 9ಅನ್ನು ಗುಣಿಸಿದ್ದನ್ನು ಕೊಟ್ಟಿದ್ದಾರೆ. ಮೈನಸ್ ಚಿಹ್ನೆಯನ್ನು ಕೂಡ ಕೊಡಲಾಗಿದೆ. ನಂತರ ಎರಡನೇ ಸಂಖ್ಯೆಯನ್ನು ಗುಣಿಸಿದ್ದು 5 ಗುಣಿಸು ಡ್ಯಾಶ್ ಎಂದು ಕೊಡಲಾಗಿದೆ. 5ರಿಂದ 2ಅನ್ನು ಗುಣಿಸುತ್ತೇವೆ. 5 ಗುಣಿಸು ಡ್ಯಾಶ್ನಲ್ಲಿ 2 ಎಂದು ಬರೆಯಿರಿ. ಜೆ ಪ್ರಶ್ನೆ. 5 ಮೈನಸ್ 2 ಗುಣಿಸು 7 ಈಕ್ವಲ್ಸ್ ಟು, ಇಲ್ಲೂ ಕೂಡ ಬ್ರ್ಯಾಕೆಟ್ ಬೇಕು. ಅಂದರೆ 5 ಮೈನಸ್ 2ಕ್ಕೆ ನೀವು ಬ್ರ್ಯಾಕೆಟನ್ನು ಹಾಕಿಕೊಳ್ಳಬೇಕು. ಇಲ್ಲಿ ನೋಡಿ ಗುಣಿಸು 7 ಎಂದು ಕೊಟ್ಟಿದ್ದಾರೆ. ಆದ್ದರಿಂದ 5 ಮೈನಸ್ 2ಕ್ಕೆ ನೀವು ಬ್ರ್ಯಾಕೆಟನ್ನು ಹಾಕಿಕೊಳ್ಳಬೇಕಾಗುತ್ತದೆ. 5ರಿಂದ 7ಕ್ಕೆ ಗುಣಿಸಿದ್ದನ್ನು ಕೊಟ್ಟಿದ್ದಾರೆ. 5 ಗುಣಿಸು 7 ಮೈನಸ್, ಇಲ್ಲಿ ಈಗ ಬ್ರ್ಯಾಕೆಟನ್ನು ಹಾಕಿದಾಗ ಮೈನಸ್ 2ರಿಂದ ಪುನಃ ನಾವು 7ಅನ್ನು ಗುಣಿಸುತ್ತೇವೆ. ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ 7 ಎಂದು ಬರೆದುಕೊಳ್ಳಿ. ಕೆ ಪ್ರಶ್ನೆ. 5 ಗುಣಿಸು 8 ಮೈನಸ್ 3 ಈಕ್ವಲ್ಸ್ ಟು 5ರಿಂದ 8 ಮತ್ತು 5ರಿಂದ 3ಅನ್ನು ಗುಣಿಸಬೇಕು. 5 ಗುಣಿಸು 8ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಚೌಕವನ್ನು ಕೊಟ್ಟಿದ್ದಾರೆ. ಈ ಚೌಕದಲ್ಲಿ ನಾವು ಚಿಹ್ನೆಗಳನ್ನು ತುಂಬಬೇಕು. ಬ್ರ್ಯಾಕೆಟ್ನ ಒಳಗಿರುವ ಚಿಹ್ನೆ ಮೈನಸ್ ಇದೆ, ಮೈನಸ್ ಅನ್ನು ತುಂಬಿಕೊಳ್ಳಿ. 5ರಿಂದ 8ಅನ್ನು ಗುಣಿಸಾಗಿದೆ. 5ರಿಂದ ಗುಣಿಸಿರುವಂತಹ ಇನ್ನೊಂದು ಪದ ನಾವು 3 ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ ಬ್ರ್ಯಾಕೆಟ್ನ ಒಳಗಡೆ 3 ಇದೆ. ಆದ್ದರಿಂದ 5 ಗುಣಿಸು 3 ಎಂದು ಬರೆಯಿರಿ. ನಂತರ ನೋಡಿ ಎಲ್ ಪ್ರಶ್ನೆ. 8 ಮೈನಸ್ 3 ಗುಣಿಸು 7 ಈಕ್ವಲ್ಸ್ ಟು, 8ರಿಂದ 7ಅನ್ನು ಗುಣಿಸಲಾಗಿದೆ. ಬಾಕ್ಸ್ ಕೊಟ್ಟಿದ್ದಾರೆ. ಬಾಕ್ಸ್ನಲ್ಲಿ ನಾವು ಬ್ರ್ಯಾಕೆಟ್ನ ಒಳಗಿರುವ ಚಿಹ್ನೆ ಬರೆಯಬೇಕು. ಮೈನಸ್ ಇದೆ, ಮೈನಸ್ಸು ಬರೆಯಿರಿ. ನಂತರ 3 ಗುಣಿಸು 7ಅನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆಗಳನ್ನು ನೋಡಿ. ಎಂ ಪ್ರಶ್ನೆ. 5 ಗುಣಿಸು 12 ಮೈನಸ್ ಡ್ಯಾಶ್ ಈಕ್ವಲ್ಸ್ ಟು ಡ್ಯಾಶ್, ಮತ್ತೊಂದು ಬಾಕ್ಸ್ ಕೊಟ್ಟಿದ್ದಾರೆ. 5 ಗುಣಿಸು ಡ್ಯಾಶ್ ಎಂದು ಕೊಡಲಾಗಿದೆ. ಈಗ ಇಲ್ಲಿ ನೋಡಿ 5 ಗುಣಿಸು 12 ಮೈನಸ್ 5 ಗುಣಿಸು 3. ಇಲ್ಲಿ ನಾವೇ ಒಂದು ಪದವನ್ನು ತೆಗೆದುಕೊಂಡಿದ್ದೇವೆ 3 ಎಂದು. 5 ಗುಣಿಸು 12 ಮೈನಸ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. 3ಅನ್ನು ನಾವು ತೆಗೆದುಕೊಳ್ಳೋಣ. 3ಅನ್ನು ತೆಗೆದುಕೊಂಡಾಗ 5ಅನ್ನು ನಾವು 12ರಿಂದ ಗುಣಿಸಬೇಕು. ಅದನ್ನು ಮೊದಲನೇ ಡ್ಯಾಶ್ನಲ್ಲಿ ಬರೆಯಿರಿ. 5 ಗುಣಿಸು 12. ನಂತರ ಪುನಃ ಇಲ್ಲಿ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ. ಬ್ರ್ಯಾಕೆಟ್ನ ಒಳಗಿರುವಂತಹ ಚಿಹ್ನೆ ಮೈನಸ್, ಅದನ್ನೇ ಬರೆಯಬೇಕು ಮೈನಸ್. ನಂತರ ಎರಡನೇ ಪದವನ್ನಾಗಿ ನಾವು 5ಕ್ಕೆ 3ಅನ್ನು ಗುಣಿಸಬೇಕಾಗುತ್ತದೆ. 5 ಗುಣಿಸು 3 ಅಂದರೆ ಎರಡನೇ ಡ್ಯಾಶ್ನಲ್ಲಿ ಇಲ್ಲಿ 3 ಎಂದು ಬರೆಯಬೇಕು. ಎನ್ ಪ್ರಶ್ನೆ ನೋಡಿ.
15 ಮೈನಸ್ ಡ್ಯಾಶ್ ಗುಣಿಸು 7 ಈಕ್ವಲ್ಸ್ ಟು ಡ್ಯಾಶ್, ಮತ್ತೊಂದು ಬಾಕ್ಸ್ ಕೊಡಲಾಗಿದೆ 6 ಗುಣಿಸು 7 ಎಂದು ಕೊಟ್ಟಿದ್ದಾರೆ. ಈಗ ಇಲ್ಲಿ ನೋಡಿ 6 ಗುಣಿಸು 7 ಅಂದರೆ ಇಲ್ಲಿ ಎರಡನೇ ಪದ ನಾವು 6 ಎಂದು ತೆಗೆದುಕೊಳ್ಳಬೇಕು. ಆದ್ದರಿಂದ 15 ಮೈನಸ್ 6 ಎಂದು ತೆಗೆದುಕೊಳ್ಳಿ. ಮೊದಲನೇ ಬಿಟ್ಟ ಸ್ಥಳದಲ್ಲಿ 6 ಗುಣಿಸು 7 ಇದೆ. ಈಗ ಬ್ರ್ಯಾಕೆಟ್ನಲ್ಲಿರುವ ಎರಡು ಪದಗಳಿಂದ ನಾವು ಬ್ರ್ಯಾಕೆಟ್ನ ಹೊರಗಿಡುವ ಪದಕ್ಕೆ ಗುಣಿಸಬೇಕು. 15 ಗುಣಿಸು 7 ಮೊದಲನೇ ಪದ ಆಗುತ್ತದೆ. ಆದ್ದರಿಂದ ಮೊದಲನೇ ಇಲ್ಲಿ ಡ್ಯಾಶ್ನಲ್ಲಿ 15 ಗುಣಿಸು 7 ಬರೆಯಿರಿ. ಬ್ರ್ಯಾಕೆಟ್ನ ಒಳಗಿರುವ ಚಿಹ್ನೆ ಮೈನಸ್ ಇದೆ, ಮೈನಸ್ ಚಿಹ್ನೆ. ನಂತರ ಎರಡನೇ ಪದವನ್ನು 7ಕ್ಕೆ ಗುಣಿಸಬೇಕು. 6 ಗುಣಿಸು 7 ಅವರೇ ಬರೆದಿದ್ದಾರೆ. ಓ ಪ್ರಶ್ನೆ 5 ಗುಣಿಸು ಡ್ಯಾಶ್ ಮೈನಸ್ ಡ್ಯಾಶ್ ಈಕ್ವಲ್ಸ್ ಟು 5 ಗುಣಿಸು 9 ಮೈನಸ್ 5 ಗುಣಿಸು 4. ಇಲ್ಲಿ ನೋಡಿ 5 ಕಾಮನ್ ಆಗಿದೆ, ಹೊರತೆಗೆದಿದ್ದಾರೆ. 5 ಗುಣಿಸು ಉಳಿದಿರುವಂತಹ ಪದ ಯಾವುದು? ಉಳಿದಿರುವಂತಹ ಪದ 9 ಮತ್ತು 4. ಆದ್ದರಿಂದ 9 ಮತ್ತು 4 ಬ್ರ್ಯಾಕೆಟ್ನ ಒಳಗೆ ಬರೆಯಿರಿ. 9 ಮತ್ತು 4. ಪಿ ಪ್ರಶ್ನೆ 17 ಮೈನಸ್ 9. ಇಲ್ಲಿ ನೋಡಿ ಡ್ಯಾಶ್ ಮೈನಸ್ ಡ್ಯಾಶ್ ಗುಣಿಸು ಡ್ಯಾಶ್ ಈಕ್ವಲ್ಸ್ ಟು 17 ಗುಣಿಸು 7 ಮೈನಸ್ 9 ಗುಣಿಸು 7. ಇಲ್ಲಿ ನಾವು ಈಗ 3 ಪದಗಳನ್ನು ಬರೆಯಬಹುದು. ನೋಡಿ 17 ಗುಣಿಸು 7 ಮೈನಸ್ 9 ಗುಣಿಸು 7. ಇಲ್ಲಿ ಕಾಮನ್ ಆಗಿರುವಂತಹ ಪದ 7 ಆಗಿದೆ. ಆದ್ದರಿಂದ ನಾವು ಕಾಮನ್ ಇರುವಂತಹ ಪದವನ್ನು ಬ್ರ್ಯಾಕೆಟ್ನ ಹೊರಗಿರುವ ಪದವಾಗಿ ಗುಣಿಸುತ್ತೇವೆ. ಅಂದರೆ ಈ ಎರಡು ಪದಗಳಿಂದ ಬ್ರ್ಯಾಕೆಟ್ನ ಹೊರಗಿರುವ ಪದ ಎರಡು ಪದಗಳನ್ನು ಗುಣಿಸಿರುತ್ತದೆ. ಆದ್ದರಿಂದ 7 ನಾವು ಬ್ರ್ಯಾಕೆಟ್ನ ಹೊರಗಿರುವ ಪದವನ್ನಾಗಿ ಬರೆಯಬೇಕು. ಇಲ್ಲಿ ಹೊರಗಿರುವ ಪದ 7, ಬ್ರ್ಯಾಕೆಟ್ನ ಒಳಗಿರುವ ಪದ ಕಾಮನ್ ಅಲ್ಲದ ಪದ. ಅಂದರೆ ಎರಡು ಪದಗಳನ್ನು ನಾವು ಯಾವ ಪದಗಳನ್ನು 7ರಿಂದ ಗುಣಿಸಿದ್ದೇವೆ, ಆದ್ದರಿಂದ ಇಲ್ಲಿ ಉಳಿದಿರುವಂತಹ ಪದಗಳು 17 ಮತ್ತು 9 ಆಗಿದೆ. ಆ ಎರಡು ಪದಗಳನ್ನು ಬ್ರ್ಯಾಕೆಟ್ನಲ್ಲಿ ಬರೆಯಿರಿ, 17 ಮತ್ತು 9. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 43ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 44ರಿಂದ ಇನ್ನುಳಿದಂತಹ ಎಲ್ಲ ಪೇಜ್ಗಳಲ್ಲಿರುವಂತಹ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.